ಒಬ್ಬರು ಯಂತ್ರ ತಂತ್ರಗಳಿಂದ ಜನರನ್ನು ತುಂಬ ಮೋಸ ಮಾಡ್ತಾ ಇದ್ದಾರೆ. ಈ ಮೋಸಗಾರರಿಂದ ಎಚ್ಚರಿಸುವುದೇ ನನ್ನ ಕೆಲಸ. ಈ ಜಗತ್ತನ್ನೇ ಗೆಲ್ಲಬಹುದು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಶಾಂಭವಿ ತಂತ್ರ ಅಂತ. ಒಬ್ಬರು ಯಂತ್ರ ತಂತ್ರಗಳಿಂದ ಜನರನ್ನು ತುಂಬ ಮೋಸ ಮಾಡ್ತಾ ಇದ್ದಾರೆ. ಈ ಮೋಸಗಾರರಿಂದ ಎಚ್ಚರಿಸುವುದೇ ನನ್ನ ಕೆಲಸ. ಆದರೂ ತುಂಬ ಜನ ಬೈಕೊಂತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಅಭಿಮಾನಿಗಳು ನೋಡಿ ಎಚ್ಚೆತ್ಕೊಂಡ್ರೆ, ಒಂದು 2-3 ಸಹಾಯ ಆದರೆ ಈ ವಿಡಿಯೋದಿಂದ ಅಷ್ಟೇ ನನಗೆ ತೃಪ್ತಿ. ಒಂದು ವಿಡಿಯೋ ಹಾಕ್ತೀನಿ ನೋಡಿ. ನಮಸ್ಕಾರ. ಶಾಂಭವಿ ತಂತ್ರದ ಬಗ್ಗೆ ಗೊತ್ತಾ ನಿಮ್ಗೆ? ಶಾಂಭವಿ ತಂತ್ರ ಅಂದ್ರೆ ವಶೀಕರಣಕ್ಕೆ ಸಂಬಂಧಪಟ್ಟಿದ್ದು ಅಂತ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಜಗತ್ ವಶ, ಅಂದ್ರೆ ಜಗತ್ತನ್ನ ನಮ್ಮ ವಶ ಮಾಡ್ಕೊಳ್ಳುವಂತದ್ದು ಶಾಂಭವಿ ತಂತ್ರ. ಈ ಶಾಂಭವಿ ತಂತ್ರ ಬಂದು ಬಹಳ ಪವರ್ಫುಲ್, ಬಹಳ ಏನಂತಾರೆ, ಈ ಎಲೆಕ್ಷನ್ ಗಳಿಗೆಲ್ಲ ಇದು ಯೂಸ್ ಮಾಡ್ತಾರೆ. ಅಂದ್ರೆ ತುಂಬಾ ವಾಲ್ಯೂಮ್ ಜಾಸ್ತಿ, ಅಂದ್ರೆ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಈ ಶಾಂಭವಿ ತಂತ್ರ ಯಾರು ಮಾಡ್ತಾರೋ ಅವರುಗಳು ಎಲೆಕ್ಷನ್ ಅಲ್ಲಿ ಸೋತಿದ್ದು ಹಿಸ್ಟ್ರಿನೇ ಇಲ್ಲ. ಇದು 2 ಮಾರ್ಗದಲ್ಲೂ ಮಾಡ್ಬೋದು. ವಾಮ ಮಾರ್ಗದಲ್ಲೂ ಮಾಡ್ಬೋದು, ದಕ್ಷಿಣ ಮಾರ್ಗದಲ್ಲೂ ಮಾಡ್ಬೋದು. ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ವಾಮ ಮಾರ್ಗ ತುಂಬಾ ಪವರ್ಫುಲ್, ಅಂದ್ರೆ ಸ್ಪೀಡ್ ರಿಸಲ್ಟ್. ದಕ್ಷಿಣ ಮಾರ್ಗ ಕೂಡ ತುಂಬಾ ಪವರ್ಫುಲ್, ಆದ್ರೆ ಸ್ಲೋ ರಿಸಲ್ಟ್ ಅಂತ ಅರ್ಥ ಮಾಡ್ಕೋಬೇಕು, ಆಯ್ತಾ? ಈ ಶಾಂಭವಿ ತಂತ್ರ ಬಂದು ಏನಪ್ಪಾ ಅಂದ್ರೆ ಅದ್ರಲ್ಲಿ ಒಂದು ಬರೀ 3 ಬೀಜಾಕ್ಷರ ಬರುತ್ತೆ. ಏನು 3 ಬೀಜಾಕ್ಷರ? ತುಂಬಾ ಸಿಂಪಲ್. ಹ್ರೀಂ, ಶಂ ಮತ್ತೆ ಸಂ. ಹ್ರೀಂ ಶಿಂ, ಶಂ ಅಲ್ಲ, ಶಿಂ. ಹ್ರೀಂ ಶಿಂ ಸಂ. ಈ 3 ಬೀಜಾಕ್ಷರಗಳು ಪ್ರತಿ ಒಬ್ಬ ಮನುಷ್ಯ, ಮುಖ್ಯವಾಗಿ ಜಗತ್ತನ್ನ ವಶವಾಗಿರಬೇಕು ಅಂತ ಬಯಸೋ ಅಂತವನು, ಈ 3 ಬೀಜಾಕ್ಷರಗಳು ಪ್ರತಿನಿತ್ಯ ಯಾರು ಈ ಒಂದು 3 ಬೀಜಾಕ್ಷರಗಳು 1008ಗಿಂತ ಕಡಿಮೆ ಇಲ್ದಂಗೆ ಮಾಡ್ತಾರೋ ಅವ್ರಿಗೆ ಖಂಡಿತ ಜಗತ್ ವಶ ಆಗತ್ತೆ. ಅಂದ್ರೆ ಜಗತ್ ಅಂದ್ರೆ ಪೂರ್ತಿ ಪ್ರಪಂಚ ವಶವಾಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಅದ್ರದ್ದೇ ತಂತ್ರ ಮಾಡಿದ್ರೆ ಇನ್ ಹೆಂಗಿರುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ವಿಷಯ ಮುಟ್ಟಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ, ಎಷ್ಟು ಡೈರೆಕ್ಟಾಗಿ ಹೇಳ್ತಾರೆ. ಅದರಲ್ಲಿ ಫೋನ್ ನಂಬರ್ ಕೊಡ್ತಾರೆ. ಈ ಜಗತ್ತನ್ನೇ ಗೆಲ್ಲಬಹುದು ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಜಗತ್ತನ್ನೇ ಗೆಲ್ಲುವುದಾದರೆ ಬೇರೆಯವ್ರಿಗೆ ಹೇಳ್ಕೊಟ್ಟು ಅವ್ರು ಜಪ ಮಾಡಿ ಅವ್ರು ಗೆಲ್ಲೋದಕ್ಕಿಂತ ಈ ಗುರುಗಳಿದಾರಲ್ಲ, ಅಮರನಾಥ್ ಗುರು ಅಂತ ಗುರುಜಿ ಅಂತ ಅವ್ರ ಹೆಸರು, ಅವರಿದಾರಲ್ಲ, ಅವರೇ ಗೆಲ್ಬೋದಲ್ಲ. ಅಮೇರಿಕಾಗೆ ಹೋಗ್ಬಿಟ್ಟು ಅಮೇರಿಕದ ಪ್ರೆಸಿಡೆಂಟು ಮತ್ತು ಇರಾನ್ನಲ್ಲಿರ್ತಕ್ಕಂಥವರು ಮುಖ್ಯವಾದ ವ್ಯಕ್ತಿಗಳು, ಅವರು ಮಾತ್ರ ಗೆದ್ದರೆ ನಮ್ಮ ಭಾರತ ದೇಶಕ್ಕೆ ಎಷ್ಟು ನೆಮ್ಮದಿ ಸಿಗುತ್ತೆ. ಸಾವಿರಾರು ಜನ ದಿನನಿತ್ಯ ಸಾಯ್ತಾ ಇದ್ದಾರೆ. ಈ ದಿನ ಯುದ್ಧ ನಡೀತಾ ಇದೆ, ಬಾಂಬ್ ಬೀಳ್ತಾ ಇದೆ. ಜಗತ್ತನ್ನೇ ಗೆಲ್ಲುವ ಈ ತಂತ್ರಗಾರ ಅದನ್ನು ಯಾಕೆ ಗೆಲ್ಲಕ್ಕಾಗಲ್ಲ? ಇನ್ಸ್ಟಾಗ್ರಾಮ್ ಡೈರೆಕ್ಟಾಗಿ ಹೇಳ್ತಾರ್ರಿ, ಫೋನ್ ನಂಬರ್ ಕೊಟ್ಟು. ಸೊ ಇದನ್ನೆಲ್ಲ ಹೇಳಿ ಜನರಲ್ಲಿ ಮೋಹಗೊಳಿಸ್ತಾರೆ. ನೆಕ್ಸ್ಟ್ ನೋಡಿ, ಬಿಸ್ನೆಸ್ಸನ್ನು ಹೆಂಗೆ ಸಕ್ಸಸ್ ಮಾಡಬೇಕು, ಆ ಯಂತ್ರನ ಕಳಿಸ್ತಾ ಇದ್ದೀನಿ ಅಂತ ಪಾರ್ಸಲ್ ಕೂಡ ತೋರಿಸ್ತಾರೆ, ಫೋನ್ ನಂಬರ್ ಕೊಡ್ತಾರೆ. ಏನೇ ಕಷ್ಟ ಆಗಲಿ ನೀವು ಬಿಸ್ನೆಸ್ನ ಗೆಲ್ಲಬಹುದು ಅಂತ. ಆ ವಿಡಿಯೋ ನೋಡಿ. ಇವತ್ತು ನಾನು ನಿಮ್ಮ ಹತ್ರ ಒಂದು ಚಾಲೆಂಜ್ ಮಾಡಕ್ ಬಂದಿದ್ದೀನಿ. ಯಾರಾದ್ರೂ ಪ್ರೂಫ್ ಮಾಡ್ಬಿಟ್ರೆ ಇದು ಕೆಲಸ ಆಗೋದಿಲ್ಲ ಅಂತ ನೀವೇನ್ ಹೇಳಿದ್ರೆ ಅದೇ. ನೋಡಿ, ಇದು ನಾನು ಒಂದು ರೆಡಿ ಮಾಡಿಟ್ಟಿದ್ದೀನಿ. ಇದು ಅಡ್ರೆಸ್ ಬರ್ದ್ಬಿಟ್ಟಿದ್ದೀನಿ, ಅಡ್ರೆಸ್ ತೋರ್ಸಲ್ಲ, ಆಯ್ತಾ? ನೋಡಿ, ಒಂದು ಐಟಮ್ ಪೂರ್ತಿ ರೆಡಿ ಮಾಡಿದ್ದೀನಿ, ಆಯ್ತಾ? ಟೋಟಲ್ 3 ರೆಡಿ ಮಾಡಿಟ್ಟಿದ್ದೀನಿ, ಆಯ್ತಾ? ಒಂದೊಂದು ಕೂಡ ಒಂದೊಂದು ಬಿಸ್ನೆಸ್, ಆಯ್ತಾ? ಇದು ಒಂದು ಬೇರೆದು, ಆಯ್ತಾ? ಇದೊಂದು ಬೇರೆದು, ಇದು ಮತ್ತೆ ಕೆಳಗಡೆ ಇವಾಗ ಫಸ್ಟ್ ತೋರಿಸಿದ್ದು 2 ಬಿಸ್ನೆಸ್ದೆ. ಚಾಲೆಂಜ್ ಮಾಡ್ತೀನಿ, ಇದು ಆಗೋದಿಲ್ಲ, ಇದು ಮಾಡಕ್ಕಾಗಿಲ್ಲ, ಇದು ಸಕ್ಸಸ್ ಆಗಿಲ್ಲ ಅಂತ ಯಾರಾದ್ರೂ ಚಾಲೆಂಜ್ ಮಾಡಿದ್ರೆ, ಅವ್ರೇನ್ ಹೇಳಿದ್ರೆ ಅದು ಅವ್ರ ಹತ್ರ ನಾನು ವಿದ್ಯೆ ಕಲಿಯೋದಕ್ಕೆ ರೆಡಿ ಇದ್ದೀನಿ. ಆ ತರ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದರ ಒಂದು ಮಹಿಮೆ, ಇದು ನಾವು ದೇವರುಗಳಿಗೆ ಮೆರವಣಿಗೆ ವಿಗ್ರಹಗಳಿಗೆ ಏನು ನಾವು
ಪವರ್ ಬರೋದಕ್ಕೆ ಮಾಡ್ತೀವೋ ಅದಕ್ಕಿಂತ ಚೆನ್ನಾಗಿ ಪವರ್ಫುಲ್ ಆಗಿ ಮಾಡಿರೋಂಥ ಐಟಮ್ ಇದು. ಯಾವುದೇ ಕಾರಣಕ್ಕೂ ಎಂಥ ಬಿಸ್ನೆಸ್ ಇರಲಿ ನಡಿಲೇಬೇಕು, ಅಷ್ಟು ಪವರ್ಫುಲ್ ಆಗಿ ಮಾಡಿರೋದು. ಈ ತರ ಏನಾದ್ರು ನೀವು ಮಾಡಿಸ್ಕೊಂಡ್ರೆ ಎಂಥದ್ದೇ ಆಗಿರ್ಲಿ, ನಿಮ್ಗೆ ಎಂಥ ಮಾಟ ಮಂತ್ರ ಆಗಿರ್ಲಿ, ಎಷ್ಟೇ ವರ್ಷಗಳಿಂದ ನಿಂತೋಗಿರ್ಲಿ, ಅದೆಂಥ ಕೋರ್ಟ್ ಕೇಸ್ ಆಗಿರ್ಲಿ ಗೆಲ್ಬೋದು, ಅದೆಂಥ ಬಿಸ್ನೆಸ್ ಆಗಿರ್ಲಿ ಸಕ್ಸಸ್ ಆಗ್ಬೋದು, ಅದೆಂಥ ಮನೆ ಇರ್ಲಿ, ಏನು 1000 ದೆವ್ವಗಳಿರ್ಲಿ ಆ ಮನೆಯಲ್ಲಿ, ಇದೊಂದು ಮಾಡ್ಕೊಂಡ್ರೆ ಸಾಕು. ಇದ್ರ ಹೆಸರು ಹೇಳೋದಿಲ್ಲ, ಆದ್ರೆ ಇದರ ಪವರ್ ಬೇರೆ ಲೆಕ್ಕಾಚಾರ ಇದೆ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ, ನಾನು ಸಾಕ್ಷಿ ಸಮೇತ ಮಾತಾಡ್ತಾ ಇದ್ದೀನಿ. ಇದು ದುರ್ಬಲ ಮನಸ್ಸಿನವರ ಮೇಲೆ ಮತ್ತು ನಂಬಿಕೆಯ ಮೇಲೆ ಮಾಡತಕ್ಕಂಥ ಆಕ್ರಮಣ. ಇದನ್ನು ನಾವು ವಿರೋಧಿಸಬೇಕು. ಜನರಲ್ಲಿ ಇನ್ನೂ ತಿಳುವಳಿಕೆ ಬಂದಿಲ್ಲ. ಪಾಪ ಯಾರೋ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದ್ದಾನೆ, ತುಂಬ ಟೆನ್ಷನಲ್ಲಿ ಇರ್ತಾನೆ. ಆಗ ಏನಾದ್ರು ಈ ವಿಡಿಯೋ ನೋಡ್ಬಿಟ್ರೆ, ಅಯ್ಯೋ ಏನಾರು ಮಾಡೋಣ ಇರಪ್ಪ, ಅವ್ರೇನು ಫ್ರೀಯಾಗಿ ಕೊಡಲ್ಲ, ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೆ, 5,000 10,000 ಏನು ಬೇಕು ಚಾರ್ಜ್ ಮಾಡ್ತಾರೆ. ಸೊ ಆಮೇಲೆ ಹೇಳ್ತಾರೆ, ಒಂದಷ್ಟು ಸೂತ್ರ ಕೊಟ್ಟಿರ್ತಾರೆ, ಈ ಥರ ಮಾಡು ಅಂತ. ನೆಕ್ಸ್ಟ್ ಬಿಸ್ನೆಸ್ ಸಕ್ಸಸ್ ಆಗಿಲ್ಲ ಅಂತ ಹೋದ್ರೆ ನಾನು ಸರಿಯಾಗಿ ಮಾಡಿಲ್ಲ ಅಂತಾರೆ. ಇದನ್ನ ನಮ್ಮ ಈ ವ್ಯವಸ್ಥೆಯಲ್ಲಿ ಆಕ್ಚುಲಿ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅಡಿ ಸುಮೋಟೋ ಕೇಸ್ ಹಾಕ್ಬೋದು ಪೊಲೀಸ್ನವರು. ಅವರು ಹಾಕಲ್ಲ, ಅವ್ರಿಗೆ ಟೈಮ್ ಇಲ್ಲ. ಪಾಪ ಬರೀ ರಾಜಕಾರಣಿಗಳು ಕಾಯೋದೇ ಆಗಿರುತ್ತೆ. ಬೇಕಾದಷ್ಟು ಸಮಸ್ಯೆಗಳಿದೆ ಅವ್ರದ್ದೇ ಆದ ಸಮಸ್ಯೆಗಳು. ಇನ್ನು ರಾಜಕಾರಣಿಗಳು ಅವ್ರದ್ದೇ ಆದ ಬೇಕಾದಷ್ಟು ಇರುತ್ತೆ. ಯಂತ್ರಗಳನ್ನು ಡೈರೆಕ್ಟಾಗಿ ಪಾರ್ಸಲ್ ಮಾಡಿ ತೋರಿಸ್ತಾ ಇದ್ದಾನೆ. ಇದನ್ನು ನೀವು ತಗೊಂಡೋದ್ರೆ ಸಕ್ಸಸ್ ಆಗ್ತಾರೆ ಬಿಸ್ನೆಸ್ಸಲ್ಲಿ. ಶಾಂಭವಿ ತಂತ್ರವನ್ನು ಮಾಡಿದ್ರೆ, ಅದನ್ನ ಹೇಳ್ಕೊಡ್ತೀನಿ, ಯಂತ್ರ ಕೊಡ್ತೀನಿ, ಅದನ್ನು ಮಾಡಿದ್ರೆ ಜಗತ್ತನ್ನೇ ಗೆಲ್ಲಬಹುದು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ನೋಡಿ. ಇದು ಜಗತ್ತಿಗೆ ಮಾಡತಕ್ಕಂಥ ಮೋಸ ಅಲ್ವಾ? ಓಕೆ, ಕನ್ನಡದಲ್ಲಿ ಹೇಳೋದ್ರಿಂದ ಕರ್ನಾಟಕಕ್ಕೆ ಮಾಡತಕ್ಕಂಥ ಮೋಸ ಅಲ್ವಾ? ಭಾವನೆಗಳ ಮೇಲೆ ಆಟ ಆಡೋದಲ್ವಾ? ಇದನ್ನು ಯಾಕೆ ಚೆನ್ನಾಗಿ ವಿರೋಧಿಸಲ್ಲ? ಈಗ ನಾನು ಕೆಲವಾರು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ, ಮೌಢ್ಯದ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕೆ ಹೋದಾಗ ತುಂಬ ಜನ ನನಗೆ ಬೈತಾರೆ. ಆದರೆ ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರೋದು? ಇಷ್ಟು ಡೈರೆಕ್ಟಾಗಿ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇರೋದ್ರಿಂದ ಈ ವಿಡಿಯೋಕ್ಕೆ ಮಾತಾಡ್ತಾ ಇದ್ದೀನಿ. ಇದೆಲ್ಲ 100% ಸುಳ್ಳು. ಯಂತ್ರ ಮಂತ್ರ ತಂತ್ರಗಾರಿಕೆ ಈಗ ಯಾವುದು ನಡೆಯುವುದಿಲ್ಲ, ಮುಂದೆ ನಡೀತಾ ಇರಲಿಲ್ಲ. ಮುಂದೆ ಜನಗಳಲ್ಲಿ ಮೆಚುರಿಟಿ ಬಂದಿರಲಿಲ್ಲ, ಬುದ್ಧಿ ಇರಲಿಲ್ಲ, ಎಲ್ಲ ನಂಬ್ತಾ ಇದ್ರು. ಒಂದು ಪ್ಲೆಸಿಬೋ ಎಫೆಕ್ಟ್, ಆ ನಂಬಿಕೆಯಿಂದ ಕೆಲವಾರು ಅವ್ರ ಜೀವನದಲ್ಲಿ ಬದಲಾವಣೆ ಆಗ್ತಾ ಇತ್ತು. ಕಾಕತಾಳೀಯವಾಗಿ ಸಕ್ಸಸ್ ಆಗ್ತಾ ಇತ್ತು. 1-2-3 ಸಕ್ಸಸ್ ಆದರೆ ಅದನ್ನೇ ವರ್ಣನೆ ಮಾಡ್ತಾ ಇದ್ರು, ಅವ್ರನ್ನ ಮೋಹಗೊಳಿಸ್ತಾ ಇದ್ರು, ಮನಸ್ಸನ್ನು ಹಿಪ್ನಟೈಸ್ ಮಾಡ್ತಾ ಇದ್ರು. ಈಗಲೂ ಕೆಲವರು ಆ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಆ ಕುತಂತ್ರಗಳನ್ನು ನಾವು ವಿರೋಧಿಸಬೇಕು. ವಿರೋಧಿಸದಿದ್ದರೆ ಸ್ವಲ್ಪ ಜ್ಞಾನ ಇರೋರಿಗೆ, ತಿಳುವಳಿಕೆ ಇರೋರಿಗೆ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಈ ಕೆಲವರು ಅನ್ಬೋದು, ಏನಪ್ಪ ಅವ್ರವ್ರ ವಿಡಿಯೋ ಹಾಕಿ ಇವ್ರು ವಿಡಿಯೋ ಮಾಡ್ತಾರೆ, ಬೈತಾರೆ ಅಂತ. ಯಾಕೆ ಅಂದರೆ ಜಾಗೃತಿ ಮೂಡಿಸಲು. ಸೊ ಅಸ್ಟ್ರಾಲಜಿ ಬಗ್ಗೆ 2-3 ವಿಡಿಯೋಗಳೆಲ್ಲ ನಾನು ಮಾಡಿದ್ದೀನಿ, ಬೇಕಾದಷ್ಟು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅಸ್ಟ್ರಾಲಜಿ ಬಗ್ಗೆ. ಆದರೆ ಅದನ್ನೇ ಈಗ ಎಷ್ಟೋ ಜನ ಅದನ್ನು ವ್ಯಾಪಾರವಾಗಿ ಉಪಯೋಗಿಸ್ತಾನೆ ಇದ್ದಾರೆ. ಕೆಲವು ಜನ ಒಪ್ಕೊತಾರೆ, ಕೆಲವು ಜನ ಬಿಟ್ಟಿದ್ದಾರೆ ಕೂಡ. ಸೊ ಯಂತ್ರ ಮಂತ್ರ ತಂತ್ರಗಾರಿಕೆ ಇಲ್ಲ. ಅದರಲ್ಲೂ ಈಗ ನಡೀತಕ್ಕಂಥ ಈ ಕಾಲಘಟ್ಟದಲ್ಲಿ ಸಾಕ್ಷಿಗಳು ಸಿಗುತ್ತೆ. ಜಗತ್ತನ್ನೇ ಕಂಟ್ರೋಲ್ ಮಾಡೋದಾದರೆ ಕಂಟ್ರೋಲ್ ಮಾಡಪ್ಪ, ಇಮ್ಮಿಡಿಯೇಟಾಗೆ ಹೇಳಿಬಿಟ್ಟು, ನೋಡಿ ಈ ರೀತಿ ಸಮಸ್ಯೆ ಆಗ್ತದೆ ಭೂಮಿ ಮೇಲೆ, ಅದಕ್ಕೆ ನಾನು ಕಂಟ್ರೋಲ್ ಮಾಡ್ತೀನಿ, ಈ ತಂತ್ರವನ್ನು ಉಪಯೋಗಿಸಿ ಇನ್ನು ಕೇವಲ 24 ಗಂಟೆಗಳಲ್ಲಿ ಟ್ರಂಪ್ ಜೊತೆ ನಾನು ಮಾತಾಡ್ತೀನಿ, ಡೈರೆಕ್ಟ್ ಕಾಲ್ ತಗೋತೀನಿ, ಯುದ್ಧ ನಿಲ್ಲಿಸ್ತೀನಿ ಅಂತ ಡೈರೆಕ್ಟ್ ಟಿ ವಿಲಿ ಬಂದು ಹೇಳಿ, ನಿಲ್ಲಿಸ್ಲಿ, ಟ್ರಂಪ್ ಹೇಳಿ, ಈ ಸ್ವಾಮೀಜಿ ಅಮರನಾಥ್ ಯಾರು ಇದಾರಲ್ಲ, ಬಂದಿದ್ರು ಸ್ವಾಮೀಜಿ ನನಗೆ ಫೋನ್ ಮಾಡಿದ್ರು, ಅದರಿಂದ ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಅವ್ರು ಹೇಳಿ, ಇರಾನಿಗೆ ಫೋನ್ ಮಾಡಲಿ, ಪಾಕಿಸ್ತಾನಿಗೆ ಫೋನ್ ಮಾಡಲಿ, ರಷ್ಯಾಗೆ ಫೋನ್ ಮಾಡಲಿ, ಅದನ್ನು ಹೇಳಿ, ಟಿ ವಿನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಹಾಕಲಿ. ನೋಡಿ, ಈ ಶಾಂಭವಿ ತಂತ್ರ ವಿದ್ಯೆಯಿಂದ ನಾನು ಅವರ ಜೊತೆ ಮಾತಾಡಿ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂದರೆ ಎಷ್ಟೊಂದು ಎಫೆಕ್ಟ್ ಆಗುತ್ತಲ್ವ ಸಮಾಜದ ಮೇಲೆ. ಯಾಕೆ ಅದನ್ನು ಮಾಡೋದಿಲ್ಲ? ಅವ್ರು ಹೇಳ್ತಾರೆ ಎಲೆಕ್ಷನಲ್ಲಿ ಗೆಲ್ಬೋದು ಅಂತ. ಈಗ ಎಲ್ಲಿಂದ ಕಾರ್ಪೊರೇಟರ್ ಎಲೆಕ್ಷನ್ ಬರುತ್ತಲ್ವ, 100% ಯಾರೋ ಒಂದು 2-3 ಹೋಗ್ತಾರೆ. ಲಾಸ್ಟ್ ಟೈಮ್ ನಮ್ಮ ಒಬ್ಬ ಸ್ಟೂಡೆಂಟ್ ಬಂದು ಹೇಳ್ತಾರೆ, ಹ್ಯಾಪಿ ಲೈಫ್ ಅಭಿಮಾನಿ ಬಂದು ಹೇಳ್ತಾ ಇದ್ರು, ನಮ್ಮ ಸಂಬಂಧಿಕರು 10 ಲಕ್ಷ ರೂಪಾಯಿ ಕಳ್ತ್ಕೊಂಡ್ರು, ಹೋಮ ಮಾಡಿ, ಅದು ಆನಂದ್ ಗುರೂಜಿಯವ್ರು ಯಾವುದೋ ಒಂದು ಹೋಮ ಮಾಡಿಸಿದ್ರು, ಆ ಹೋಮ ಇವರು ಮಾಡಿಸಿದ್ರು ಅಂತ ಅವ್ರು ಹೇಳಿದ್ರು ನನಗೆ.
ಅವ್ರು ಮಾಡೋ ಕೆಲವು ತಂತ್ರಗಾರಿಕೆ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಹುಲ್ಲು ಇಟ್ಕೊಂಡು ನೀರಿಗೆ ಹಾಕಿ ಹುಲ್ಲು ಹಿಂಗೆ ಇಟ್ಕೊಂಡ್ರೆ ಆ ಹುಲ್ಲು ತಿರುಗುತ್ತೆ. ಅದು ನಾನು ವೀಡಿಯೋ ಮಾಡಿದ್ದೀನಿ. ಅದನ್ನ ಹೇಳ್ಕೊಂಡು ನಿಮ್ಮ ನೆಗೆಟಿವ್ ಇದೆ ಅಂತ ಅವರಲ್ಲಿ ಭಯ ಹುಟ್ಟಿಸೋದು. ಸೊ ಹೀಗೆಲ್ಲ ಮಾಡಿದ್ದಾರೆ. ಸೊ ಈ ರೀತಿ ಸಮಾಜದಲ್ಲಿ ದಿನನಿತ್ಯ ಬೇಕಾದಷ್ಟು ಮೋಸಗಳು ವಂಚನೆಗಳು ನಡೀತಾ ಇರ್ತವೆ. ಅದನ್ನು ನಾವು ವಿರೋಧ ಮಾಡಿಲ್ಲ ಅಂದರೆ ತಪ್ಪು. ಅಟ್ಲೀಸ್ಟ್ ಇನ್ ಸೋಷಿಯಲ್ ಮೀಡಿಯಾ ವಿರೋಧ ಮಾಡಿ ಜನರಿಗೆ ಒಂದು ಜಾಗೃತಿ ಬರಲಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.